ಶಿವಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿರ್ಬೋದು, ಸೂಪರ್ ಸ್ಟಾರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಡೆಂಟಿಸ್ಟ್ ಆಗಿರ್ಬೋದು, ದುಃಖನೇ ಅಲ್ವಾ? ವಾಟ್ ಡು ಯು ಟೆಲ್? ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಪರಿಸ್ಥಿತಿಗಳನ್ನ, ಮನಸ್ಥಿತಿಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅಂದರೆ ಸಮ್ಟೈಮ್ ವಿ ಕ್ರೈ, ವಿ ಡೂ ಕ್ರೈ, ವಿ ಶೇರ್ ಅವರ್ ಸಾರೋಸ್. ಅಪಾರ್ಟ್ ಫ್ರಮ್ ದಟ್ ನಮ್ಮಲ್ಲಿ ಏನಾಗುತ್ತೆ ಹೆಲ್ಪು ದೊಡ್ಡ ಪ್ಲಸ್ ಪಾಯಿಂಟ್ ಎಲ್ಲರೂ ಇದ್ರು ಜೊತೆಲಿ. ಇಂಡಸ್ಟ್ರಿ ಇತ್ತು, ಬೇರೆ ಸ್ಟೇಟಿಂದ ಅವ್ರ ಸಪೋರ್ಟ್ ಇತ್ತು. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಅಭಿಮಾನಿಗಳು ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಇಷ್ಟು ಮಟ್ಟಿಗೆ ಮೆರೆಯೋಕ್ಕೆ ಅವರೇ ಕಾರಣ. ಸೊ ಅವರೆಲ್ಲರೂ ದೇ ವರ್ ಆಲ್ ಟುಗೆದರ್. ಅದಕ್ಕೆ ನಮ್ಗೆ ಏನೇ ದುಃಖ ಬಂದರೂ ದೇ ಆಲ್ಮೋಸ್ಟ್ ನಮ್ಮ ದುಃಖನ ಅವ್ರು ಶೇರ್ ಮಾಡ್ಕೊಂಬಿಟ್ರು. ಅದಕ್ಕೆ ಫುಲ್ ನಮ್ಗೆ ದುಃಖ ಆಗಿ ನಾವು ವಿ ನಾಟ್ ಗೋಯಿಂಗ್ ಟು ಡಿಪ್ರೆಷನ್. ಸಮ್ಟೈಮ್ ಮನುಷ್ಯ ಡಿಪ್ರೆಷನ್ ಹೋಗ್ಬಿಡ್ತಾನೆ. ಅದಕ್ಕೆ ಅಲೋ ಮಾಡಲಿಲ್ಲ. ಅಗೇನ್ ವಾತಾವರಣ, ನೀವು ಬೆಳೆದು ಬಂದಂಥ ರೀತಿ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇದು ಅದೇ ಇಟ್ಸ್ ಎ ಸರ್ಕಲ್ ಅಲ್ವಾ? ಲೈಫ್ ಇಟ್ಸ್ ಎ ಸರ್ಕಲ್. ಇಟ್ ಶುಡ್ ಅದಕ್ಕೆ ಹೊಸ ಪದ ಬರಲ್ಲ. ನ್ಯೂ ಥಿಂಗ್, ಯು ಕ್ಯಾನ್ ಗೆಟ್ ಎ ನ್ಯೂ ಥಿಂಗ್. ಯು ಕ್ಯಾನ್ ಗೆಟ್ ಎ ನ್ಯೂ ಥಿಂಗ್. ಸುಮ್ಮನೆ ನಾವು ಬಂದ್ಬಿಟ್ಟು ನೆನ್ಸ್ಕೊಂಡು ಅಳಕ್ಕಾಗುತ್ತಾ? ಇಲ್ಲ. ನೀವೆಲ್ಲರೂ ಇದ್ದೀರಾ, ಎವ್ರಿಬಡಿ ಇಸ್ ದೇರ್, ವಿ ಆರ್ ಆಲ್ ದೇರ್, ಜಸ್ಟ್ ಟಾಕ್. ಅವಾಗ ಏನಾಗ್ತೀವಿ, ನೀವು ಕೇಳ್ತಾ ಆಗುತ್ತೆ, ನಮ್ಮ ಅನುಭವಗಳನ್ನ ಹೇಳ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಬೋದು, ಏನು ಕಂಡಿದ್ದೀವಿ, ಏನು ಮಾಡಿದ್ದೀವಿ ಅದನ್ನ ಹೇಳ್ಬೋದೇ ಹೊರತು ಸುಳ್ಳು ಹೇಳೋಕ್ಕಾಗಲ್ಲ. ಹಿಂಗಾಯ್ತು ಎಷ್ಟು ಡ್ರಾಮಾ ಮಾಡೋಕ್ಕಾಗತ್ತೆ ಹೇಳಿ? ನೋಡೋರ್ಗ ಸುಮ್ಮನೆ ರೀಲ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈಸಿ ಟು ಟೆಲ್. ಬಟ್ ಇದೇನೋ ಒಂದು ಅನುಭವ. ಅಂದರೆ ವಿ ಹ್ಯಾವ್ ಫೇಸ್ಡ್ ಇಟ್ ಆ್ಯಂಡ್ ಪೀಪಲ್ ಹ್ಯಾವ್ ವಾಚ್ಡ್ ದಟ್. ದೇ ಕ್ಯಾನ್ ಸೇ ಇಟ್ಸ್ ಅ ರೀಲ್ ಬಿಕಾಸ್ ಆಲ್ಮೋಸ್ಟ್ ನನಗೂ ಏಜ್ 64 years ಇವಾಗ. ಸೊ ವಿ ಹ್ಯಾವ್ ಸೀನ್. ನಂದೇ 4 decades ಆಗೋಯ್ತು. ಶಿವಣ್ಣ, ಸಾರಿ ಟು ಇಂಟರಪ್ಟ್. ಎಷ್ಟಂದ್ರೆ ಶಿವಣ್ಣ ಏಜು 64. ಐ ಆಮ್ ಸೇಯಿಂಗ್. ಸೊ ದಟ್ ಅನುಭವ ಅನ್ನೋದಿದೆಯಲ್ಲ, ಅದನ್ನು ನಮ್ಮ ನೋಡಿದ್ದಾರೆ ಜನ. 4 decades ನೋಡಿದ್ದಾರೆ. ಇನ್ನೂ ಅವರೇನು ಶಿವಣ್ಣನ ಬಗ್ಗೆ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಶಿವಣ್ಣ, ನೀವು ಮಾಡಿದಂಥ ಕ್ಯಾರೆಕ್ಟರ್ಗಳು ನಿಮ್ಮ ಪರ್ಸ್ನಲ್ ಜೀವನದ ಮೇಲೆ ಪ್ರಭಾವ ಬೀರಿದಂಥದ್ದು ಯಾವುದಾದ್ರು, ಇಫ್ ಯು ಕ್ಯಾನ್ ರಿಕಾಲ್? ಐ ಥಿಂಕ್ ಆ ಥರ ಅಂದರೆ ನಾನು ಚಿಗುರಿದ ಕನಸು ಮಾಡಿದೆ. ಅಂದರೆ ನನಗೆ ಈ ಸಂಬಂಧಗಳು ತುಂಬ ಇಷ್ಟ. ಐ ಥಿಂಕ್ ಬಹುಶಃ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಫ್ಯಾಮ್ಲಿಲಿ ನಾನು ಸಾಕಷ್ಟು ನಮ್ಮ ಸಂಬಂಧಗಳನ್ನ ನೋಡಿದ್ದೀನಿ. ನಾನು ಅಪ್ಪಾಜಿ ಕಡೆ, ಅಮ್ಮ ಕಡೆ, ನೋ ಡಿಫ್ರೆನ್ಸಿಯೇಷನ್. ಅಪ್ಪಾಜಿ ಕಡೆ ಮಾತ್ರ, ಅಪ್ಪಾಜಿ ಅಮ್ಮ ಎಲ್ಲರ ಕಡೆನೂ ಯಾವ್ಯಾವ ಊರಲ್ಲೋ ಗೊತ್ತು ನನಗೆ ಜನಗಳು. ಇವತ್ತು ಆ ಹೆಸರು ಹೇಳಿದ್ರೆ ನಮ್ಮ ಅತ್ತೆ ಅವ್ರು ತುಂಬ ಏನು ಕಂದ ಇಷ್ಟೆಲ್ಲ ಊರ ಹೆಸರು ಗೊತ್ತಾ ನಿನಗೆ, ಇವ್ರು ಗೊತ್ತಾ, ಅವ್ರು ಗೊತ್ತಾ? ಇಲ್ಲ ಅಜ್ಜಿ, ಇಲ್ಲ ಅತ್ತೆ, ಅವಾಗ ಅಲ್ಲಿ ಹೋಗಿದ್ದಲ್ಲೋ ತುಂಬ. ಇವಾಗಿಲ್ಲ ನಮ್ಮ ಅತ್ತೆ. ಅವರು ಅವಾಗ ಹೇಳಿದಾಗ ಇಷ್ಟೊಂದು ಜ್ಞಾಪಕ ಇದೆಯಲ್ಲ. ಅಂದರೆ ಐ ಆಮ್ ಸೋ ಹ್ಯಾಪಿ ದಟ್ ಗೋಯಿಂಗ್ ಇನ್ ದಟ್ ಫಿಲ್ಮ್ ಇಸ್ ಲೈಕ್ ದಟ್ ಗೋಯಿಂಗ್ ಇನ್ ಸರ್ಚ್ ಆಫ್ ರೂಟ್ಸ್, ಏನು. ಸೊ ಅದು ಇದ್ರಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಅಮೇಜ್ ಆಗೋದೇ ಅದು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಲಕ್ಕಿ ದಟ್ ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ರಿಲೇಟಿವ್ಸ್. ಆರ್ ಯು ಅನ್ ಎಮೋಷನಲ್ ಪರ್ಸನ್? 100%. ಸಂಬಂಧ ಜನ ಅನ್ನೋದು ತುಂಬಾನೇ. ವಾಟ್ ಗೆಟ್ಸ್ ಯು ವೆರಿ ಎಮೋಷನಲ್? ಯಾವ ವಿಷಯದಲ್ಲಿ? ಮಗಳು, everybody, everything. That emotion is that affection, and we see them after a long time. I get emoted. Friends, after a long time I see I think after a long time I spoke to my friends. 35 years ಆಗಿತ್ತು ಮಾತಾಡಿ, 35-40 years. ಸಡನ್ನಾಗಿ ಅವನು ಪುಟಾಸ್ ಓರಿಡ ಸಂತಾನಮ್ಡ. ಓ ಮೈ ಗಾಡ್, ಐ ವಾಸ್ ಲಿಟಲ್. ನಿಮ್ಮ ಚೆನ್ನೈ ಇಯರ್ಸ್. ಆಮೇಲೆ ನಾನು ಸ್ವಲ್ಪ ದಟ್ ಐ ವೆಂಟ್ ಇನ್ ಟು, ಐ ವಾಸ್ ಲಿಟಲ್ ಟಿಯರ್ಸ್. ಆ ವಾಯ್ಸ್, ನ್ಯಾವ ಕರ್ಕೊಂಬತ್ತು ಐನೋ ಗೊತ್ತು. ಆಮೇಲೆ ಆ ರೋಡ್ ತಾನೆ, ಆ ರೋಡ್ ಹೆಸರು ಹೇಳಿದ ಅವನು ಹಿ ಬಿಕೇಮ್ ಎಮೋಷ್ನಲ್. ಇಷ್ಟೆಲ್ಲ ನೀವು ನೆನ್ಪಿಟ್ಕೊಂಡು? ಇಷ್ಟೊಂದು ನೆನ್ಪಿಟ್ಟಿದೆಯಲ್ಲ. ನಾವಲ್ಲಿ ಪರೋಟ ತಿಂತಿದ್ದೋ ಗೊತ್ತಾ, ಅದೇ ಹೋಟ್ಲ್. ಎವ್ರಿ ಟೈಮ್ 2 rupees ಕೊಡ್ತಾಯಿದ್ರು. ಕರೆಕ್ಟಾಗಿ ಆ ಹೋಟ್ಲೇ ಹೋಗಿ ವೆನ್ ವಿ ಶೇರ್ ದಿಸ್ ಆಲ್ ದಿಸ್ ವಿ ಗೆಟ್ ವೆರಿ ಎಮೋಷನ್. ಅಂದರೆ ಇಟ್ಸ್ ನಾಟ್ ಬಿಕಾಸ್ ವಿ ಶುಡ್ ಕ್ರೈ ಅಂತಲ್ಲ. ಅಂದರೆ ಆ ಥಾಟ್ಲಿ ಅಯ್ಯೋ ಆಗಿನ ಟೈಮ್ ಅಯ್ಯೋ ಸಡನ್ನಾಗಿ ಒಂದು 40 ವರ್ಷದ ಹಿಂದೆ ಹೋಗ್ಬಿಟ್ರೆ ಹೆಂಗಿರುತ್ತೆ ಅದು. ಮೋರ್ ದೆನ್ ರಿಲಿವಿಂಗ್ ದ ಮೆಮರಿ. ಎಸ್, ಅದು ಬಂದ್ಬಿಟ್ಟು ಇಟ್ ಮೇಕ್ಸ್ ಅಸ್ ಮೋರ್ ಎಮೋಷನಲ್. ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಮೆಂಬರ್ಸ್ ನೋಡಿದಾಗ